ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಸಮಸ್ತ ವೀಕ್ಷಕರೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ, ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಬಹಳ ಸಂತೋಷ ಗುರುಜಿ. ಬಹಳ ಸಡಗರ ಸಂಭ್ರಮದಿಂದ ನಾವು ಈ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತೇವೆ. ಹಾಗೆ ಇದು ಸೌಹಾರ್ದತೆಯ ಸಂಕೇತ ನಮ್ಮ ಈ ಸಂಕ್ರಾಂತಿ ಹಬ್ಬ. ಇಂದು ಯಾವೆಲ್ಲ ವಿಶೇಷ ಮಾಹಿತಿಯನ್ನ ನಮ್ಮ ವೀಕ್ಷಕರ ಮುಂದೆ ಇಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿದಿನ ಏನಾದರೂ ಒಂದು ವಿಶೇಷ ಅಂತ ಹೇಳ್ತಿರ್ತೀವಿ. ಒಂದೊಂದು ಕಾರ್ಯಕ್ರಮದ ಮುಖಾಂತರವಾಗಿ ಏನಾದರೂ ಒಂದು ಮಾತಾಡ್ತಾನೆ ಇರ್ತೀವಿ. ಇವತ್ತಿನ ದಿವಸ ಬಹಳ ವೈಷಮ್ಯವಾಗಿರ್ತಕ್ಕಂಥ ದಿನ, ಶುಭವಾಗಿರ್ತಕ್ಕಂಥ ದಿನ, ಸೂರ್ಯನ ಕಾಂತಿಯನ್ನ ಹೊಂದತಕ್ಕಂಥ ದಿನ. ಸೂರ್ಯನು ಉತ್ತರಾಯಣಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇರತಕ್ಕಂಥ ದಿನ. ಅದಕ್ಕೆ ಉತ್ತರಾಯಣದಲ್ಲಿ ಉತ್ತರೇ ಉದಯೋನ್ಮುಖಿ ಅಂತ ಆ ಉತ್ತರಾಯಣ ಪುಣ್ಯಕಾಲವನ್ನು ಸಂಪಾದನೆ ಮಾಡಬೇಕು ಅಂತೀವಿ. ಕರ್ಮವನ್ನು ಕಳ್ಕೊಳ್ತಕ್ಕಂಥದ್ದು ದಕ್ಷಿಣಾಯಣ, ಉತ್ತರದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಯಾತ್ರಾ ಅನುಗ್ರಹದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಜೀವನ ಚರಿತ್ರೆಗೆ ಒಂದು ಸ್ಥೀಮಿತವಾಗಿರ್ತಕ್ಕಂಥ ಅನುಗುಣ, ಒಂದು ಘಟ್ಟ, ಒಂದು ದಿನಿ ಅಂತ ಎಲ್ಲ ಬರ್ತಾ ಇರುತ್ತೆ. ಈ ಘಟ್ಟ ಜೀವನದ ತಿರುವು ಬಾಣ. ಆ ತಿರುಗುದಲ್ಲಿ ಪ್ರತಿಯೊಬ್ಬನ ಮನುಷ್ಯನ ಜೀವನವನ್ನ ಒಂದು ತಿರುಗು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಲೈಟಿಂಗ್ ಅಂತ ಅಂದರೆ ಆ ಲೈಟಿಂಗ್ ಅಂತಕ್ಕಂಥದ್ದು ಏನು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಕತ್ಲಲ್ಲಿ ಬೆಳಕು ತುಂಬುತ್ತೆ, ಮತ್ತೆ ಬೆಳಕಲ್ಲಿ ಯಾವುದಾದ್ರೂ ಒಂದು ಕತ್ಲು ಕಾಣುತ್ತೆ. ಅದೇ ರೀತಿ ಕತ್ಲಲ್ಲಿ ಮತ್ತೆ ಬೆಳಕೆ ತುಂಬುತ್ತೆ. ಹೀಗೆ ಕಾಲಾಯ ತಸ್ಮೈ ನಮಃ ಅಂತ ಒಂದಲ್ಲ ಒಂದು ಕಾಲದಲ್ಲಿ ಇದೇ ರೀತಿಯಾಗಿ ಬರ್ತಕ್ಕಂಥ ಈ ವಾತಾವರಣನ ಸಂಕ್ರಾಂತಿ ಅಂತ ಕರಿತೀವಿ. ಸಂಕ್ರಾಂತಿ ಅಂದರೆ ಶಂಕರನಿಗೆ ಪ್ರಿಯವಾಗಿರ್ತಕ್ಕಂಥ ವಿಚಾರ. ಅಂದರೆ ಶಿವರಾತ್ರಿಗೆ ಮೊದಲು ಶಂಕರನು ಸಾಕ್ಷಾತ್ ನಿದ್ರಾವಸ್ಥೆಗೆ ಹೋಗಕ್ಕೆ ಮೊದಲು ಅನುಗುಣವಾಗಿ ಎಲ್ಲಾ ದೇವತೆಗಳ ಸ್ಮರಣೆಯಲ್ಲಿ ಮಾಡಿಕೊಳ್ಳೋ ಈ ಸಂಕ್ರಾಂತಿಯಂದು ಅವನಿಗೆ ಎಬ್ಬಿಸ್ತಕ್ಕಂಥ ದಿನ. ಸಂಕ್ರಾಂತಿಯಲ್ಲಿ, ಶಿವರಾತ್ರಿಯಲ್ಲಿ ಸಾಕ್ಷಾತ್ ಶಿವನು ಮಲಗತಕ್ಕಂಥ ದಿನ. ಆ ಶಿವರಾತ್ರಿಗೆ ಮೊದಲು ಸಂಕ್ರಾಂತಿಯಲ್ಲಿ ಅವನಿಗೆ ಎಬ್ಬಿಸ್ತಕ್ಕಂಥ ದಿನ. ಶಿವನಿಗೆ ಸರ್ವಶಕ್ತಿಯು ಅವನಲ್ಲಿ ಅಡಗಿರ್ತಕ್ಕಂಥದ್ದು, ಎಲ್ಲಾ ದೇವತೆಗಳು ಕೊಡ್ತಕ್ಕಂಥ ದಿನ. ಸಂಕ್ರಾಂತಿಯಲ್ಲಿ ಫಸಲು ಅಂತ ಕರಿತೀವಿ. ಈ ಫಸಲು ಅಂದರೆ ಎಲ್ಲ ವ್ಯವಸಾಯದಲ್ಲಿ ಎಲ್ಲ ಆರ್ಥಿಕ ಪರಿಸ್ಥಿತಿಯನ್ನ, ಜೀವನದ ಘಟ್ಟಗಳನ್ನ, ಎಲ್ಲರ ತಿರುಗು ಬಾಣವನ್ನ ತಿರುಗಿಸ್ತಾ ಇರತಕ್ಕಂಥ ಭಗವಂತನ ದಿನವೇ ಈ ಸಂಕ್ರಾಂತಿ. ಇವತ್ತಿನ ದಿವಸ ಎಲ್ಲರೂ ವಿಶೇಷವಾಗಿರ್ತಕ್ಕಂಥ ದವಸ ಧಾನ್ಯಗಳು ಎಲ್ಲವೂ ಫಸಲು ಎಲ್ಲ ಬೇಕಾದಷ್ಟು ಬರ್ತಾ ಇರತಕ್ಕಂಥ ಅಭಿವೃದ್ಧಿ ಸಂದರ್ಭದಲ್ಲೇ ಮಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ನಾಡಬಿಂದು. ಈ ನಾಡಬಿಂದು ಅಂತಕ್ಕಂಥದ್ದೇನು, ಜಗತ್ತಲ್ಲಿ ಯಾವುದಾದ್ರೂ ಒಂದು ಕತ್ತಲ ಕವಿದಿರತಕ್ಕಂಥ ವಾತಾವರಣವು ಸೃಷ್ಟಿಯಾಗತ್ತೆ. ಅದೇ ಆ ಸೂರ್ಯನ ಕಾಂತಿಗಳು. ಸೂರ್ಯನ ಕಾಂತಿ ಹೆಚ್ಚಾಗ್ತಾ ಇರ್ತಕ್ಕಂಥ ಈ ಸಮಯದಲ್ಲಿ, ಸಂಕ್ರಾಂತಿಯಲ್ಲಿ ಈ ಸರಿ ಕೊಡ್ತಕ್ಕಂಥ ಫಸಲಲ್ಲಿ, ಸಂಕ್ರಾಂತಿಗೆ ಬರ್ತಕ್ಕಂಥ ಫಲಗಳಲ್ಲಿ ನಾವು ಅನುಭವಿಸಬೇಕು. ಜೀವನದ ಹಾದಿಯನ್ನು ಹಿಡಿಲೇಬೇಕು, ಜೀವನದ ಮಾರ್ಗವನ್ನು ಸರಿತಿದ್ದು ಪಡ್ಕೊಳ್ಳೇಬೇಕು. ಅದಕ್ಕೆ ನಿಮ್ಮೆಲ್ಲರಿಗೂ ಆರ್ಥಿಕ ಅನುಗ್ರಹವನ್ನು ಕೊಡ್ತಕ್ಕಂಥ ಆ ಜೀವನದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ಫಸಲು ಮೇಲ್ ಬರುತ್ತೆ, ಯಾವ ಫಸಲು ಕೆಳಗೆ ಹೋಗುತ್ತೆ, ಯಾವ ಹಣ್ಣುಗಳು ಬೆಲೆ ಹೆಚ್ಚಾಗತ್ತೆ, ಯಾವ ಹಣ್ಣುಗಳ ಬೆಲೆ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ರೀತಿಯಾಗಿ ಹುಣಸೆ ಹಣ್ಣು, ಮಾವಿನ ಹಣ್ಣು ಅಂತ ಕರಿತೀವಿ ಸಂಕ್ರಾಂತಿ ಸಮಯದಲ್ಲಿ. ಜಗತ್ತಲ್ಲಿ ಭಾರತ ದೇಶ ಸಂಸ್ಕಾರದಲ್ಲಿ ನಾವುಗಳು ನೋಡ್ತಾ ಇರೋ ವಿಚಾರದಲ್ಲಿ ಭಾರತದಲ್ಲಿ ಹುಣಸೆ ಹಣ್ಣು ಬಹಳ ಉನ್ನತ ಸ್ಥಾನಕ್ಕೆ ಒಳ್ಳೆ ಬೆಲೆಯನ್ನು ಕೊಡ್ತು ಅಂತ ಇಟ್ಕೊಳ್ಳಿ. ಆ ಹುಣಸೆ ಹಣ್ಣು ಬೆಲೆ ಜಾಸ್ತಿ ಬಂದಾಗ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ, ಎಲ್ಲರಿಗೂ ಒಳ್ಳೆ ಬಜೆಟ್ ಸಿಗುತ್ತೆ. ಅದೇ ಮಾವಿನ ಹಣ್ಣು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿ ಅಂದರೆ ಮಾವಿನ ಹಣ್ಣು ಬೆಲೆ ಜಾಸ್ತಿ ಆದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲ ರಾಜಕೀಯ ಗೊಂದಲಗಳಿಂದ ವಿಶೇಷವಾದ ಬಡ್ಜೆಟ್ಟು ಎಲ್ರಿಗೂ ಹೆಚ್ಚಾಗತ್ತೆ, ಕಮ್ಮಿ ಆಗೋದು. ಹುಣಸೆ ಹಣ್ಣು ಸಮಯದಲ್ಲಿ, ಮಾವಿನ ಹಣ್ಣು ಸಮಯದಲ್ಲಿ ಹೆಚ್ಚಾಗೋದು. ಇದೆರಡು ನಿಮಗೇ ಗೊತ್ತಿಲ್ಲದೆ ಗೋಚರವಾಗತ್ತೆ ನಮ್ಮ ಪ್ರಕೃತಿಯ ಮುಖಾಂತರವಾಗಿ. ಪ್ರತಿಯೊಬ್ಬರಿಗೂ ಬರ್ತಕ್ಕಂಥ ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಏನು ಹೇಳ್ತೀವಿ, ಎಳ್ಳು ಬೆಲ್ಲ ಅಂತೀವಿ. ಋಣ ವಿಮೋಚಕನಾಗಿರ್ತಕ್ಕಂಥ ಪರಮೇಶ್ವರನು ಎಳ್ಳಲ್ಲಿ ಶನೇಶ್ವರನಾಗಿ ಕೂತಿರ್ತಾನೆ. ಟೂ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಅಂದರೆ ಶನೇಶ್ವರನು ಕಪ್ಪಾಗಿದ್ದಾಗ ಮೃತ್ಯುಗೆ ಜಯವನ್ನು ಕೊಡ್ತಕ್ಕಂಥವನು. ತಾನು ಸುಗಮವಾಗಿ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಸೂರ್ಯನ ತಂದೆ ಅಂದರೆ ತನ್ನ ತಂದೆ ಮನೆಗೆ ತಾನು ಪಾದಾರ್ಪಣೆಯನ್ನು ಮಾಡಿದಾಗ, ಅಂದರೆ ಮಕರ ರಾಶಿಯಲ್ಲೇ ಸೂರ್ಯನು ಹೋದಾಗ ತಂದೆ ಮಗನ ಮಿಲನದಲ್ಲಿ ನಾವುಗಳು ಯಾರನ್ನು ನೋಡ್ತೀವಿ, ಬಿಳಿ ಎಳ್ಳನ್ನು. ಆ ಎಳ್ಳು ಋಣವನ್ನು ತೀರಿಸ್ತಕ್ಕಂಥದ್ದು, ಋಣವನ್ನು ಪಡಿತಕ್ಕಂಥದ್ದು, ಯಾವ್ಯಾವ್ದು ಕಳ್ಕೊಂಡಿದ್ದೀರೋ ಅದೆಲ್ಲ ಮತ್ತೆ ವಾಪಸ್ ಬರತಕ್ಕಂಥ ಸಮಯ. ಅದರಿಂದ ಆ ಎಳ್ಳು ಜೊತೆ ಬೆಲ್ಲ ಅಂದರೆ ಎಲ್ಲಿಂದ, ಕಬ್ಬಿನ ಜಲ್ಲೆಯಿಂದ ವಿಶೇಷವಾಗಿ ಸಕ್ಕರೆಯ ಪಾಕವನ್ನಾಗಿ ಆ ಪಾಕದ ಮೊದಲು ಬರತಕ್ಕಂಥ ಮಧ್ಯಬಿಂದುವೇ ಆ ಬೆಲ್ಲ.
ಅಂದರೆ ಮಧು ದಧಿ ಶಂಕುತುಷಾರಾಭಂ ಕ್ಷೀರೋದ್ಧಾರ ಸಮದ್ಭವಂ. ದಧಿ ಅಂತಕ್ಕಂಥ ಮೊಸರು ಹೇಗೆ ಕಡಿದು ಬೆಣ್ಣೆಯಾಗಿ ಬರುತ್ತೋ ಹಾಗೆ ಆ ಕಬ್ಬನ್ನ ಕ್ರಶ್ ಅಂದರೆ ಎಲ್ಲ ಪುಡಿ ಪುಡಿ ಜಜ್ಜಿ ಮಾಡಿ ಆ ರಸದಿಂದ ಬರತಕ್ಕಂಥ ಈ ಅಮೃತವಾಗಿರ್ತಕ್ಕಂಥ ಬೆಲ್ಲ ಆ ಮಹಾವಿದ್ಯೆ. ಆ ವಿದ್ಯೆಯಲ್ಲಿ ಯಾರ್ಯಾರಿಗಿಷ್ಟ, ಗೂಢಾನ್ನ ಪ್ರೀತಿಯಾಗಿರ್ತಕ್ಕಂಥ ಜಗನ್ಮಾತೆಗೆ, ಗೂಢಾನ್ನ ಪ್ರೀತಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ, ಆರ್ಥಿಕ ಮತ್ತು ಶಕ್ತಿ ಎಲ್ಲವನ್ನೂ ಕೊಡ್ತಕ್ಕಂಥ ರೈತ ವರ್ಗದಿಂದ ಜಗತ್ತಿಗೆ ನಾವು ಈ ಭಾರತ ದೇಶದ ಸಂಸ್ಕಾರಗಳು ಇರತಕ್ಕಂಥ ಎಷ್ಟೋ ವಿಧಾನದಲ್ಲಿ ನಾವು ತಿಳ್ಕೋಬೇಕಾದ್ದು ಈ ಆದ್ಯ ಕರ್ತವ್ಯವೇ ಈ ಸಂಕ್ರಾಂತಿ. ಅಂದರೆ ರೈತರು ಮತ್ತು ನಮ್ಮ ಬಾಂಧವ್ಯ ಎಷ್ಟು ಚೆನ್ನಾಗಿದೆ, ಆ ಬಾಂಧವ್ಯದಲ್ಲಿರ್ತಕ್ಕಂಥ ಜಗತ್ತು ನಿಮ್ಮ ಬಾಂಧವ್ಯ ಹೇಗಿದೆಯೋ ಹಾಗಿರುತ್ತೆ ಆ ರೈತ ಬಾಂಧವರು. ಅವರ ಅಕಸ್ಮಾತ್ ಫಸಲನ್ನು ಚೆನ್ನಾಗಿ ತೆಗೆದರೆ ಇವತ್ತಿನ ದಿವಸ ಜೀವನ, ಅವರ ಫಸಲು ಕೊಡದೇ ಇದ್ದ ಪಕ್ಷದಲ್ಲಿ ಜಗಜ್ಜೀವನ ಎಲ್ಲವೂ ಅಸ್ತಂಗಸ್ತವಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ದುಡಿದ್ರೇನೆ, ಅವನ ಕೈ ಕೆಸರಾದ್ರೇನೆ ನಮ್ಮಗಳ ಬಾಯಿ ಮೊಸರು. ಅದಕ್ಕೆ ಇವತ್ತಿನ ದಿವಸ ಎಲ್ಲ ರೈತ ವರ್ಗರನ್ನ ನೆನೆಸ್ಕೋಬೇಕು, ರೈತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಎಲ್ಲವನ್ನೂ ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಮಾತಾಡಬೇಕು. ಜೀವನದಲ್ಲಿ ನಿಮ್ಮ ಜೀವನ ಎತ್ತು ದುಡ್ದ ಹಾಗೆ ಎಷ್ಟು ಕಷ್ಟಪಟ್ಟಿದ್ದರೆ ಇವತ್ತಿನಿಂದ ಆ ಫಲಗಳನ್ನು ಅನುಭವಿಸ್ತಾ ಬರಬೇಕು. ಆ ಉತ್ತರಾಯಣ ಪುಣ್ಯಕಾಲ ನಿಮ್ಮೆಲ್ಲರಿಗೂ ಅಭಿವೃದ್ಧಿಯನ್ನು ಕೊಟ್ಟು ಈ ವರ್ಷದಿಂದ ಬರ್ತಕ್ಕಂಥ ಎಂಥ ಕಷ್ಟಗಳನ್ನು ಎದುರಿಸಿ ನಿಲ್ತಕ್ಕಂಥ ಶಕ್ತಿಯನ್ನು ಭಗವಂತ ಮಕರ ರಾಶಿಯಲ್ಲಿ ಕೂತಿರ್ತಕ್ಕಂಥ ಶನಿ ಮನೆಯಲ್ಲಿ ಸೂರ್ಯನು ಸಾಕ್ಷಾತ್ ನೋಡೋದು ಕರ್ಕಾಟಕ ರಾಶಿ. ಪ್ರತಿಯೊಬ್ಬರಿಗೂ ಈ ವರ್ಷ ಎಲ್ಲರಿಗೂ ಮನಸ್ಸು 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 ಮನಸ್ಸಿನ ಗೊಂದಲ, ಮನಸ್ಸಿನಲ್ಲಿ ಸಂತೋಷ, ಮನಸ್ಸಿನಲ್ಲಿ ಆನಂದ, ಮನಸ್ಸಿನಲ್ಲಿ ದುಃಖ, ಎಲ್ಲವೂ ಮನಸ್ಸಿನ ಮೇಲೆ ಪ್ರಭಾವ. ಎಲ್ಲ ತಾಯಿಂದ್ರ ಮೇಲೆ ಇರ್ತಕ್ಕಂಥ ದೃಷ್ಟಿ ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಅದಕ್ಕೆ ಸಂಕ್ರಾಂತಿಯಲ್ಲಿ ಎಲ್ಲ ತಾಯಿಂದ್ರಿಗೆ ಎಷ್ಟೋ ಜನ ಪುಣ್ಯವಂತರಾಗ್ತಾರೆ, ಎಷ್ಟೋ ಜನ ಪಾಪಿಷ್ಠರಾಗ್ತಾರೆ, ಎಷ್ಟೋ ಜನ ವಿಶೇಷವಾಗಿ ಕಳ್ಕೊತಾರೆ, ಎಷ್ಟೋ ಜನ ಪರಿಪೂರ್ಣವಾಗಿ ಪಡಿತಾರೆ. ಇದೆಲ್ಲ ನಡೀತಕ್ಕಂಥದ್ದು ತಾಯಿಯಿಂದ ಮಕ್ಕಳಿಗೆ, ಮಕ್ಕಳಿಂದ ತಾಯಿಗೆ, ಭೂಮಿಯಿಂದ ನಮಗೆ, ನಮ್ಮಿಂದ ರೈತರಿಗೆ. ಜಗತ್ತೆಲ್ಲ ಪರಿವರ್ತನೆ ಆಗ್ತಕ್ಕಂಥ ಈ ಸಂಕ್ರಾಂತಿಯನ್ನು ನಾವು ಏನು ಮಾಡಬೇಕು, ಆರ್ಥಿಕ ಸ್ವಾಗತವನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮೆಲ್ಲರಿಗೂ ಹಾರೈಕೆಯನ್ನು ಅದೇ ರೀತಿಯಾಗಿ ಭಗವಂತ ಕೃಪಾ ಕಟಾಕ್ಷ ಬರಲಿ. ಪಾರ್ವತಿ ಪರಮೇಶ್ವರನ ಸ್ಮರಣೆ ಮಾಡ್ತಕ್ಕಂಥ ಏಕೈಕ ದಿನ ಇವತ್ತಿನ ಪರಿಪೂರ್ಣವಾಗಿರ್ತಕ್ಕಂಥ ಸಂಕ್ರಾಂತಿಯೊಂದು. ನಾವು ಆ ಸ್ಮರಣೆಯಲ್ಲಿ ತಲ್ಲೀನಾಗೋಣ. ನಾನು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೆಲ್ಲ ತಿಳಿಸ್ಕೊಡ್ಬೇಕು. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ.